ದಾರಿದೀಪ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡ್ತಾ, ಸೋಮವಾರ ಅಮೃತತ್ವವನ್ನು ಪ್ರಾಪ್ತ ಮಾಡಿಸ್ಕೊಳ್ತಿರಬೇಕಾದ್ರೆ ಬಂದಂತಹ ಹಾಲಾಹಲ ವಿಷವನ್ನು ನುಂಗಿದಂತಹ ಜಗತ್ತಿಗೆ ಉಪಕಾರವನ್ನು ಮಾಡಿದಂತಹ ಆ ರುದ್ರದೇವರ ವಾರ. ಆದ್ದರಿಂದ ಆ ರುದ್ರದೇವರ ದರ್ಶನವನ್ನು ಮಾಡಿಕೊಂಡು ನಮ್ಮ ಜೀವನದಲ್ಲಿರತಕ್ಕಂತಹ ವಿಷರೂಪವಾಗಿರತಕ್ಕಂತಹ ಎಲ್ಲ ರೀತಿಯಾದಂಥ ಕಷ್ಟಗಳ ವಿಘ್ನಗಳ ಸಂಹಾರವಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ರುದ್ರದೇವರ ದರ್ಶನವನ್ನು ಮಾಡಿಕೊಂಡು ಬರೋಣ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम् कोटिकन्या महादानं तिलपर्वतकोटयः काञ्चनं शीलदानेन एकबिल्वं शिवार्पणम् काशीक्षेत्रनिवासं च कालभैरवदर्शनं प्रयागे माधवं दृष्ट्वा एकबिल्वं शिवार्पणम् इन्दुवारे व्रतं स्थित्वा निराहारो महेश्वर नक्तं हौष्यामि देवेश एकबिल्वं शिवार्पणम् रामलिङ्गप्रतिष्ठा च वैवाहिककृतं तथा तटाकादि च सन्तानम् एकबिल्वं शिवार्पणम् अखण्डबिल्वपत्रं च आयुतं शिवपूजनम् कृतं नाम सहस्रेण एकबिल्वं शिवार्पणम् उमया सह देवेश नन्दिवाहनमेव च भस्मलेपन सर्वाङ्गम् एकबिल्वं शिवार्पणम् सालग्रामेषु विप्राणां तटाकं दशकूपयो यज्ञकोटिसहस्रश्च एकबिल्वं शिवार्पणम् दन्तिकोटिसहस्रेषु अश्वमेधशतक्रतौ कोटिकन्या महादानम् एकबिल्वं शिवार्पणम् बिल्वानां दर्शनं पुण्यं स्पर्शनं पापनाशनम् अघोरपापसंहारम् एकबिल्वं शिवार्पणम् सहस्रवेदपाठेषु ब्रह्मस्थापनमुच्यते अनेकव्रतकोटीनाम् एकबिल्वं शिवार्पणम् अन्नदानसहस्रेषु सहस्रोपनयनं तथा अनेकजन्मपापानि एकबिल्वं शिवार्पणम् बिल्वाष्टकमिदं पुण्यं यः पठेत् शिवसन्निधौ ಶಿವಲೋಕಮವಾಪ್ನೋತಿ ಏಕಬಿಲ್ವಂ ಶಿವಾರ್ಪಣಂ. ದರ್ಶನ ಎಲ್ಲ ರೀತಿಯಾದಂತಹ ಪಾಪಗಳ ನಾಶನ. ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತನೂ ಮಾತನ್ನು ಹೇಳ್ತಾರೆ. ಆದ್ದರಿಂದ ಮೂರು ಜನ್ಮಗಳ ಪಾಪವನ್ನು ನಾಶ ಮಾಡ್ತಾ ಒಂದೇ ಒಂದು ಬಿಲ್ವ ಪತ್ರದಿಂದ ಸಂತುಷ್ಟಗೊಳ್ಳುವಂತಹ ದೈವದ ದರ್ಶನವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಬನ್ನಿ, ಹಾಗಿದ್ರೆ ಒಂದು ಒಳ್ಳೆಯ ಮಾತನ್ನು ಕೇಳಿಕೊಂಡು ಬರೋಣ. ಸುಭಾಷಿತ: ಭಕ್ತಿ ಒಳ್ಳೆಯ ಮಾತುಗಳನ್ನಾಡಿದರೆ ಸಾಲದು, ಅದು ಒಳ್ಳೆಯ ಕೆಲಸಗಳನ್ನು ಮಾಡಿಸಬೇಕು ಮತ್ತು ಆ ಕೆಲಸಗಳು ಒಳ್ಳೆಯತನ ಲೋಕದ ಜೀವನಕ್ಕೆ ಉಪಯೋಗವಾಗಬೇಕು. ಭಗವದ್ಗೀತೆ. ಒಳ್ಳೆಯ ಮಾತನ್ನು ಕೇಳಿಕೊಂಡು ಬಂದಿದ್ದೇವೆ. ಇವತ್ತಿನ ದಿನ ವಿಶೇಷವನ್ನು ನೋಡೋಣ. ದುರ್ಮುಖನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಪ್ರತಿಪದ, ಸೋಮವಾರ, ಉತ್ತರಾ ಫಾಲ್ಗುಣಿ ನಕ್ಷತ್ರ, ಗಂಡ ಯೋಗ, ಬಾಲಕರಣದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಇವತ್ತಿನ ವಿಶೇಷತೆ ಏನು ಅಂತ ಕೇಳಿದರೆ, ಸತ್ಯಬೋಧ ತೀರ್ಥರ ಆರಾಧನೆ. ನೈವೇದ್ಯ ಗವಿಶಂರಾಮೆ ಭಿಕ್ಷಿತದ್ಭಕ್ತಿಭಾಗುರು ಯೋದರ್ಶಯ ದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುನೆ ಅಂತನ್ನುವ ಅವರ ಚರಮ ಶ್ಲೋಕ. ಈ ಗುರುಗಳ ಆರಾಧನೆ ಬಹಳ ವಿಶೇಷವಾಗಿ ಸವಣೂರಿನಲ್ಲಿ ನಡೀತದೆ. ಅದಕ್ಕೆ ಸವಣೂರು ಕ್ಷೇತ್ರದಲ್ಲಿ ಸ್ಥಿತರಾಗಿರ್ತಕ್ಕಂತಹ ಈ ಗುರುಗಳ ವೈಭವವನ್ನು
ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲುವುದಿಲ್ಲ. ಗುರುಗಳ ಮಹಿಮೆಯನ್ನು ಹೇಳ್ತಿರಬೇಕಾದ್ರೆ ಏನು ಅವರ ಮಹಿಮೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ರಾಮದೇವರ ಪೂಜೆಯನ್ನು ಮಾಡ್ತಿರ್ತಕ್ಕಂತಹ ಗುರುಗಳ ಮುಂದೆ ದೇವರಿಗೆ ನೈವೇದ್ಯವನ್ನು ಕೊಡ್ತಾರಂತೆ. ಆ ನೈವೇದ್ಯದಲ್ಲಿ ವಿಷ ಹಾಕಿರ್ತಾರೆ. ಆ ವಿಷವನ್ನು ಹಾಕಿದಂತಹ ನೈವೇದ್ಯದ ಅನ್ನವನ್ನು ರಾಮದೇವರಿಗೆ ನೈವೇದ್ಯನ ಮಾಡಬೇಕು. ನಿವೇದನ ಮಾಡಿದ ತಕ್ಷಣ ರಾಮದೇವರ ಕಂಠ ಹಾಲಾಹಲವನ್ನು ಕುಡಿದಂತಹ ರುದ್ರದೇವರಂತೆ ನೀಲಿಯಾಗಿ ಪರಿವರ್ತಿಸ್ತದೆ. ಆಗ ಸ್ವಾಮಿಗಳಿಗೆ ಗೊತ್ತಾಗ್ತದೆ ಅನ್ನದಲ್ಲಿ ವಿಷವನ್ನು ಹಾಕಿದ್ದಾರೆ. ಆಗ ಅವರಂತಾರೆ, ರಾಮನಿಗೆ ದೇವರಿಗೆ ಇಂತಹ ಅನ್ನವನ್ನು ನಾನು ನಿವೇದನ ಮಾಡಿಬಿಟ್ಟೆ, ವಿಷ ಹಾಕಿದಂಥ ಅನ್ನ ನಿವೇದನ ಮಾಡಿಬಿಟ್ಟೇನೆ ಅಂತಂದರೆ ಆ ಅನ್ನವನ್ನು ನಾನೇ ಭುಂಜಿಸ್ತೇನೆ. ನೋಡ್ರಿ, ವಿಷ ಹಾಕಿದ ಅಂತ ಗೊತ್ತಾದ್ರೆ ಅಥವಾ ಒಂದು ಕೂದಲು ಬಿದ್ದದ ಅಂತ ಗೊತ್ತಾದ್ರೆ ನಾವು ಇಡೀ ತಟ್ಟೆಯನ್ನೇ ಚೇಂಜ್ ಮಾಡಿಸ್ತೇವೆ. ಅಥವಾ ಒಂದೇನೋ ಪಾದಧೂಳಿ ಬಿದ್ದದ, ಯಾರೋ ಎಲೆ ದಾಟ್ಯಾರ ಅಂತಂದರೆ ನಾವು ಆ ಇಡೀ ಎಲೆಯನ್ನೇ ತೆಗೆಸ್ತೇವೆ. ಅಂಥದ್ದು ಗುರುಗಳಿಗೆ ಗೊತ್ತಾಯ್ತು ಏನು ಅಂತಂದರೆ ಅನ್ನದಲ್ಲಿ ವಿಷ ಇದೆ, ಆ ನೈವೇದ್ಯದ ಅನ್ನವನ್ನು ಹೆಂಗೆ ಬಿಡೋದು, ಯಾಕೆ ವಿಷವನ್ನೇ ದೇವರಿಗೆ ನೈವೇದ್ಯ ಮಾಡಿದ್ರಲ್ಲ ಸರಿ ಅಂಥೇಳಿ ಆ ವಿಷವನ್ನು ಹಾಕಿದಂತಹ ಅನ್ನವನ್ನೇ ಸ್ವೀಕಾರ ಮಾಡಿದ್ರಂತೆ. ನೋಡ್ರಿ, ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಧೈರ್ಯ, ಎಷ್ಟು ಅದ್ಭುತವಾಗಿರ್ತಕ್ಕಂತಹ ದೇವಭಕ್ತಿ ಅಂತಂದರೆ ವಿಷವನ್ನು ದೇವರಿಗೆ ನಿವೇದನ ಮಾಡಿದರೆ ಅದು ಅಮೃತವಾಗ್ತದೆ ಅಂತನ್ನುವ ಅದ್ಭುತವಾಗಿರ್ತಕ್ಕಂತಹ ಅವರಲ್ಲಿ ದೇವರಲ್ಲಿ ದೃಢವಾದಂತಹ ವಿಶ್ವಾಸ. ಅದೇ ಅನ್ನವನ್ನು ನಿವೇದನ ಮಾಡಿದಂತಹ ಅನ್ನವನ್ನೇ ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ವೈದ್ಯರು ಹೇಳಿದಂತೆ ಉಪವಾಸವನ್ನು ಮಾಡಿದರು. ತಮಗೆ ತಾವು ಶಿಕ್ಷೆಯನ್ನು ಕೊಡ್ಕೊಳ್ತಾರೆ. ಯಾಕೆ ಅಂತಂದರೆ ಆ ರಾಮನಿಗೆ ಅಂತಹ ಅನ್ನದ ನೈವೇದ್ಯ ಮಾಡಿದ್ನಲ್ಲ ಅಂತ. ಸರಿ ಅಂಥೇಳಿ ಬೆಳಗ್ಗಿನಿಂದ ಹಿಡಿದುಕೊಂಡು ಸಾಯಂಕಾಲ ರಾತ್ರಿವರೆಗೂ ಕೂಡ ಉಪವಾಸವಿದ್ದು ರಾತ್ರಿ ಮತ್ತೊಮ್ಮೆ ಅಡುಗೆ ಮಾಡಲಿಕ್ಕೆ ಹೇಳ್ತಾರೆ. ಹೇಳಿದ ತಕ್ಷಣ ಆ ಎಲ್ಲರೂ ಕೂಡ ಅಡುಗೆಯನ್ನು ಮಾಡಲಿಕ್ಕೆ ಹೋಗ್ತಾರೆ. ಅವರೇನು ಅಂದ್ಕೊಳ್ತಾರೆ, ಬರೀ ಸ್ವಾಮಿಗಳಷ್ಟೇ ಊಟ ಮಾಡಬಹುದು ಅಥವಾ ಯಾರಿಗೋ 4 ಜನರಿಗೆ ಊಟಕ್ಕೆ ಹೇಳ್ಬೋದು ಅಂತಂದರೆ ಆಗ ಸ್ವಾಮಿಗಳು ಮತ್ತೊಮ್ಮೆ ರಾಮದೇವರ ಪೂಜೆಯನ್ನು ಮಾಡಲಿಕ್ಕೆ ಹೊರಡ್ತಾರೆ. ಆಗ ಅಲ್ಲಿದ್ದವರು ಎಲ್ಲರೂ ಹೇಳ್ತಾರೆ, ಅಲ್ರಿ ಸೂರ್ಯ ಇದ್ದಾಗ ಮಾತ್ರ ರಾಮನ ಪೂಜೆ, ಅಂಥದ್ದು ಸೂರ್ಯವಂಶದಲ್ಲಿ ಬಂದಂತಹ ರಾಮನ ಪೂಜೆಯನ್ನು ರಾತ್ರಿ ಹೆಂಗೆ ಮಾಡಲಿಕ್ಕೆ ಬರ್ತದೆ? ರಾತ್ರಿ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ? ರಾಮ ಬಂದಿದ್ದು ಸೂರ್ಯವಂಶದೊಳಗೆ. ಅಂತಹ ಸೂರ್ಯವಂಶದಲ್ಲಿ ಬಂದಂತಹ ರಾಮನ ಪೂಜೆಯನ್ನು ರಾತ್ರಿ ಮಾಡಿದ್ರಿ ಅಂತಂದರೆ ನೀವು ಈ ಪೀಠಕ್ಕೆ ಯೋಗ್ಯರಲ್ಲ, ಪೀಠ ತ್ಯಾಗವನ್ನು ಮಾಡಿರಿ ಅಂಥೇಳಿ ಅವರ ಶತ್ರುಗಳು ಅದನ್ನು ಹೇಳಿದ ತಕ್ಷಣ ರಾಮದೇವರಿಗೆ ನಮಸ್ಕಾರವನ್ನು ಮಾಡಿ ಅವ್ರು ಹೇಳ್ತಾರೆ, ಹೊರಗಡೆ ಹೋಗಿ ನೋಡ್ರಿ ಸೂರ್ಯ ಇದ್ದಾನೆ ಅಂತ. ಆಗ ಎಲ್ಲರೂ ಹೊರಗಡೆ ಹೋಗಿ ನೋಡ್ತಾರೆ. ರಾತ್ರಿ 9:30 10 ಆಗ್ಯದ. ಆವಾಗ ಸೂರ್ಯನನ್ನು ನೋಡ್ತಾರೆ. ಸೂರ್ಯನನ್ನು ನೋಡಿದ ಕೂಡಲೇ ಎಲ್ಲರಿಗೂ ಗಾಬರಿ ಆಗ್ತದೆ, ಏನಪ್ಪ ಇದು? ಆಗ ಸತ್ಯಬೋಧ ತೀರ್ಥರು ರಾಮನಿಗೆ ನಮಸ್ಕಾರವನ್ನು ಮಾಡಿ ಒಂದೇ ಒಂದು ಮಾತು ಹೇಳ್ತಾರೆ, ನಾನು ಒಬ್ಬ ತುಚ್ಛ ಮನುಷ್ಯ, ಎಲ್ಲೋ ಯಾವುದೋ ಒಂದು ಮೂಲೆಯೊಳಗೆ ಜಪಮಣಿ ಹಿಡ್ಕೊಂಡು ಕೂತಿಕೊಂಡು ಜಪವನ್ನು ಮಾಡುವಂತಹ ಒಬ್ಬ ವ್ಯಕ್ತಿ, ನನ್ನ ಮಾತನ್ನು ನೀನು ಕೇಳ್ತೀಯಲ್ಲ ಸ್ವಾಮಿ ಅಂಥೇಳಿ ಆ ರಾಮದೇವರಿಗೆ ಭಕ್ತಿಯಿಂದ ಮತ್ತೊಮ್ಮೆ ಕೈ ಮುಗಿದು, ನಾನು ಹೇಳಿದಂತಹ ಮಾತು ಇದು ಸತ್ಯವಾಗುವಂತೆ ನೀನು ಅನುಗ್ರಹಿಸಿದೆಲ್ಲ ಅಂಥೇಳಿ ಆ ರಾಮನ ಪೂಜೆಯನ್ನು ಇನ್ನೂ ವೈಭವದಿಂದ ಇನ್ನೂ ಭಕ್ತಿಯಿಂದ ಮಾಡ್ತಾರೆ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಸತ್ಯಬುದ್ಧ ಗುರುಗಳ ಮಹಿಮೆ ಇದೆ. ಅವರ ದರ್ಶನ ಮಾಡಿಕೊಳ್ಳಿ. ಜೀವನದಲ್ಲಿರ್ತಕ್ಕಂತಹ ವಿಷ ಸಮಾನವಾಗಿರ್ತಕ್ಕಂತಹ ಎಲ್ಲ ರೀತಿಯಾದಂತಹ ದೋಷಗಳು, ಎಲ್ಲ ರೀತಿಯಾದಂಥ ವಿಘ್ನಗಳು, ಎಲ್ಲ ರೀತಿಯಾದಂಥ ಸಂಕಟಗಳು ಇದು ನಾಶವಾಗ್ತದೆ. ಎಲ್ಲರೂ ನಾವು ಹೇಳೋಣ, ನೈವೇದ್ಯ ಗವಿಶಂರಾಮೆ ವೀಕ್ಷಿತದ್ ಭಕ್ತಿಭಾ ಗುರು ಯೋ ದರ್ಶಯ ದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುನಿ.